ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಹನುಮಂತನ ವಿಗ್ರಹಗಳನ್ನು ನೋಡಿದಾಗ, ಫೋಟೋಗಳನ್ನು ನೋಡಿದಾಗ ಅದರಲ್ಲಿ ಹನುಮಂತನು ತನ್ನ ಎದೆಯನ್ನು ಸೀಳಿ ರಾಮ ಮತ್ತು ಸೀತೆಯನ್ನು ತೋರಿಸಿದ ದೃಶ್ಯವನ್ನು ಗಮನಿಸಬಹುದು. ಹನುಮಂತನ ವಿಗ್ರಹದಲ್ಲಿನ ಈ ದೃಶ್ಯವನ್ನು ನೋಡಿದ ಸಾಕಷ್ಟು ಜನರಿಗೆ ನಿಜವಾಗಿಯೂ ಹನುಮಂತ ತನ್ನ ಎದೆಯನ್ನು ಸೀಳಿ ರಾಮ ಸೀತೆಯನ್ನು ತೋರಿಸಿದ್ದನೆ ಎನ್ನುವ ಪ್ರಶ್ನೆ ಮೂಡಬಹುದು. ಇದಕ್ಕೆ ಸರಿಯಾದ ಉತ್ತರ ಈ ವಿಡಿಯೋದಲ್ಲಿ ತಿಳಿಯೋಣ. ರಾಮಾಯಣ ಗ್ರಂಥವೊಂದೇ ರಾಮಾಯಣ ಕಥೆಯನ್ನು ಹೇಳುವುದಿಲ್ಲ. ರಾಮಾಯಣಕ್ಕೆ ಸಂಬಂಧಿಸಿದಂತೆ ಅನೇಕ ಗ್ರಂಥಗಳು ವಿವಿಧ ಭಾಷೆಗಳಲ್ಲಿ ವಿವಿಧ ರೀತಿಯಲ್ಲಿ ಅಸ್ತಿತ್ವದಲ್ಲಿದೆ. ಪ್ರತಿಯೊಂದು ರಾಮಾಯಣ ಕಥೆಯಲ್ಲೂ ಒಂದಿಷ್ಟು ಭಿನ್ನ ಭಿನ್ನವಾದ ಕಥೆಗಳನ್ನು ನಾವು ನೋಡಬಹುದು. ವಾಲ್ಮೀಕಿ ರಾಮಾಯಣವನ್ನು ನಾವು ಮೂಲ ರಾಮಾಯಣವೆಂದು ಕರೆಯುತ್ತೇವೆ. ನಂತರದ ಭಕ್ತಿ ಪುನರಾವರ್ತನೆಗಳು, ಅತ್ಯಂತ ಪ್ರಸಿದ್ಧವಾಗಿ ತುಳಸಿದಾಸರ ರಾಮಚರಿತಮಾನಸಗಳು, ಭಕ್ತಿ ಅಥವಾ ಪ್ರೀತಿಯ ಭಕ್ತಿಯನ್ನು ಒತ್ತಿ ಹೇಳಲು ವಿವಿಧ ರಾಮಾಯಣ ಗ್ರಂಥಗಳು ಹುಟ್ಟಿಕೊಂಡವು. ರಾಮಾಯಣ ಕಾಲಕ್ಕೆ ಸಂಬಂಧಿಸಿದಂತೆ ನಾವು ಅನೇಕ ಕಥೆಗಳನ್ನು ನೋಡಬಹುದು. ಅಂತಹ ಕಥೆಗಳಲ್ಲಿ ಹನುಮಂತನು ರಾಮನ ಮೇಲಿನ ಭಕ್ತಿ ಮತ್ತು ನಂಬಿಕೆಯನ್ನು ಎದೆಯನ್ನು ಸೀಳಿ ತೋರಿಸಿದನು ಎಂದು ಹೇಳುವ ಕಥೆಯೂ ಇದೆ. ಆ ಕಥೆಗೆ ಸಂಬಂಧಿಸಿದ ಒಂದಿಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಯೋಣ. ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಮತ್ತು ಸೀತೆಯನ್ನು ತೋರಿಸಲು ಹನುಮಂತನು ತನ್ನ ಎದೆಯನ್ನು ಸೀಳಿದ ಘಟನೆಯ ಬಗ್ಗೆ ಎಲ್ಲಿಯೂ ಮಾಹಿತಿ ಇಲ್ಲ. ಇದು ಓದುಗರನ್ನು ಅಚ್ಚರಿಗೊಳಿಸುವ ನಿರ್ಣಾಯಕ ಅಂಶವಾಗಿದೆ. ವಾಲ್ಮೀಕಿ ಪದೇ ಪದೇ ಒತ್ತಿ ಹೇಳುವುದು ಹನುಮನ ಅಚಲ ಭಕ್ತಿ, ನಮ್ರತೆ, ಶಕ್ತಿ ಮತ್ತು ನಿಸ್ವಾರ್ಥತೆಯನ್ನು. ರಾಮನ ಸೇವೆ ಮಾಡಲು ಮಾತ್ರ ತಾನು ಅಸ್ತಿತ್ವದಲ್ಲಿದ್ದೇನೆ ಎಂದು ಹನುಮಂತನು ನಿರಂತರವಾಗಿ ಘೋಷಿಸುತ್ತಾನೆ. ರಾಮನ ಮೇಲಿನ ಭಕ್ತಿಯ ಗುರುತನ್ನು ಅವನ ದೇಹದಿಂದಲ್ಲ, ಆದರೆ ಅವನ ನಿಷ್ಠೆಯಿಂದ ವ್ಯಾಖ್ಯಾನಿಸಲಾಗಿದೆ. ಹನುಮಂತನು ಎದೆಯನ್ನು ಸೀಳಿದ ಕತೆ ಆರಂಭವಾಗಿದ್ದು ಹೇಗೆ? ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖಿಸಲಾಗದ ಈ ಘಟನೆಯನ್ನು ನಾವು ಭಕ್ತಿ ಸಂಪ್ರದಾಯದಲ್ಲಿ, ಅದರಲ್ಲೂ ವಿಶೇಷವಾಗಿ ರಾಮಚರಿತ ಮಾನಸಗಳು ಮತ್ತು ಪ್ರಾದೇಶಿಕ ಭಕ್ತಿ ಸಾಹಿತ್ಯದಲ್ಲಿ ಸ್ಪಷ್ಟವಾಗಿ ಹೇಳಲಾಗುತ್ತದೆ. ರಾಮನ ಪಟ್ಟಾಭಿಷೇಕದ ನಂತರ ಹನುಮಂತನು ತನ್ನ ಎದೆಯನ್ನು ಸೀಳಿ ರಾಮ ಮತ್ತು ಸೀತೆಯನ್ನು ತೋರಿಸಿದನು ಎನ್ನುವ ಕಥೆ ಆರಂಭವಾಗುತ್ತದೆ. ಪಟ್ಟಾಭಿಷೇಕದ ಸಮಯದಲ್ಲಿ ಸಭೆಯಲ್ಲಿದ್ದ ಜನರು ಹನುಮಂತನಿಗೆ ರಾಮನ ಮೇಲಿನ ಭಕ್ತಿಯನ್ನು ಪ್ರಶ್ನಿಸಿದಾಗ ಅವನು ತನ್ನ ಎದೆಯನ್ನು ಸೀಳಿ ರಾಮ ಮತ್ತು ಸೀತೆಯನ್ನು ತೋರಿಸಿದನು ಎಂದು ಕಥೆಗಳು ವಿವರಿಸಿದೆ. ನಿಜವಾದ ಭಕ್ತಿಯನ್ನು ವಿವರಿಸುವ ಕಥೆಯಷ್ಟೇ ಭಕ್ತಿ ಸಂಪ್ರದಾಯಗಳು ಅಕ್ಷರಶಃ ಕಾಲಾನುಕ್ರಮಕ್ಕಿಂತ ಭಾವನಾತ್ಮಕ ಸತ್ಯಕ್ಕೆ ಆದ್ಯತೆ ನೀಡುತ್ತವೆ. ಹನುಮಂತನು ಎದೆಯನ್ನು ಸೀಳಿದ ದೃಶ್ಯವು ಸ್ಪಷ್ಟವಾದ ದೇವತಾಶಾಸ್ತ್ರದ ಉದ್ದೇಶವನ್ನು ಪೂರೈಸುತ್ತದೆ. ಇದು ನಿಜವಾದ ಭಕ್ತಿ ಬಾಹ್ಯವಲ್ಲ ಎಂದು ಕಲಿಸುತ್ತದೆ. ರಾಮನನ್ನು ಹನುಮಂತನು ಕೇವಲ ಪೂಜಿಸುವುದಿಲ್ಲ, ರಾಮನು ಅವನೊಳಗೆ ವಾಸಿಸುತ್ತಾನೆ. ದೇಹವು ಅಪ್ರಸ್ತುತವಾಗುತ್ತದೆ, ಹೃದಯವು ದೇವಾಲಯವಾಗುತ್ತದೆ. ಈ ಅರ್ಥದಲ್ಲಿ ಹನುಮಂತನ ಭಕ್ತಿಯನ್ನು ಕಥೆಯನ್ನು ವಿವರಿಸಿದೆ. ದೇವರು ನಮ್ಮಲ್ಲಿ ನಿಜವಾಗಿಯೂ ಎಲ್ಲಿ ವಾಸಿಸುತ್ತಾನೆ ತಿಳಿಸುವುದಕ್ಕಾಗಿ ಈ ಕಥೆಯನ್ನು ಹೆಣೆಯಲಾಗಿದೆ. ನಮ್ಮಲ್ಲಿ ದೈವಿಕತೆಯನ್ನು ಸ್ಥಾಪಿಸುವ ವಿಧಾನ ಭಾರತೀಯ ಆಧ್ಯಾತ್ಮಿಕ ತತ್ವಶಾಸ್ತ್ರದಲ್ಲಿ ಹೃದಯವು ಕೇವಲ ಒಂದು ಅಂಗವಲ್ಲ, ಅದು ಪ್ರಜ್ಞೆ, ನಂಬಿಕೆ ಮತ್ತು ಸಾಕ್ಷಾತ್ಕಾರದ ಸ್ಥಳವಾಗಿದೆ. ಹನುಮಂತನು ತನ್ನ ಎದೆಯನ್ನು ಸೀಳಿ ತನ್ನ ಭಕ್ತಿಯನ್ನು ತೋರಿಸಿರುವುದರ ಮುಖ್ಯ ಅರ್ಥ ಅಹಂ, ಭಯ ಮತ್ತು ಗುರುತನ್ನು ತೆಗೆದುಹಾಕುವುದನ್ನು ಸಂಕೇತಿಸುತ್ತದೆ.
ಇವುಗಳೆಲ್ಲ ನಮ್ಮಿಂದ ದೂರಾದ ಬಳಿಕ ಅಲ್ಲಿ ಉಳಿದಿರುವುದು ಕೇವಲ ದೈವಿಕ ಉಪಸ್ಥಿತಿ. ದೇವಾಲಯದ ಪ್ರತಿಮೆಯಲ್ಲಿ ಈ ದೃಶ್ಯ ಮೂಡಿತು. ಕಾಲಾನಂತರದಲ್ಲಿ ದೇವಾಲಯದ ಕಲೆ ಮತ್ತು ಶಿಲ್ಪವು ಈ ಸಾಂಕೇತಿಕ ಕ್ಷಣವನ್ನು ದೃಶ್ಯ ರೂಪವಾಗಿ ಪರಿವರ್ತಿಸಿತು. ಮೂರ್ತಿ ತಯಾರಕನಿಗೆ ಹನುಮನ ಅಪ್ರತಿಮ ಭಕ್ತಿಯನ್ನು ತಕ್ಷಣವೇ ತಿಳಿಸುವ ಚಿತ್ರ ಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ ಅವರು ಹನುಮಂತನ ಎದೆಯಲ್ಲಿ ರಾಮ ಮತ್ತು ಸೀತೆಯ ಆಕೃತಿಯನ್ನು ಕೆತ್ತುವ ಮೂಲಕ ಹನುಮಂತನ ಭಕ್ತಿಯನ್ನು ನಿರೂಪಿಸಿದರು. ಅಂದಿನಿಂದ ಇಂದಿನವರೆಗೂ ಹನುಮಂತನ ಯಾವುದೇ ವಿಗ್ರಹಗಳನ್ನು ನೋಡಿದರೂ ಅದರಲ್ಲಿ ರಾಮ ಮತ್ತು ಸೀತೆಯನ್ನು ಎದೆ ಸೀಳಿ ತೋರಿಸುತ್ತಿರುವ ದೃಶ್ಯವನ್ನು ಗಮನಿಸಬಹುದು. ವಿದ್ವಾಂಸರು ಸಾಮಾನ್ಯವಾಗಿ ಒಂದಕ್ಕಿಂತ ಹೆಚ್ಚು ರಾಮಾಯಣ ಕಥೆಯನ್ನು ಹೇಳುತ್ತಾರೆ. ಪ್ರತಿಯೊಂದು ರಾಮಾಯಣ ಕಥೆಯು ವಿಭಿನ್ನ ಆಧ್ಯಾತ್ಮಿಕ ಮಹತ್ವವನ್ನು ಒಳಗೊಂಡಿದೆ. ವಾಲ್ಮೀಕಿ ರಾಮಾಯಣ ಎಂಬುದು ನೈತಿಕ ಸ್ಪಷ್ಟತೆ, ಧರ್ಮ ಮತ್ತು ಮಾನವ ಹೋರಾಟವನ್ನು ಹೇಳಿದರೆ, ತುಳಸಿದಾಸರು ಭಾವನಾತ್ಮಕ ಶರಣಾಗತಿ ಮತ್ತು ದೈವಿಕ ಅನ್ಯೋನ್ಯತೆಯನ್ನು ನೀಡುತ್ತಾರೆ. ಹನುಮಂತನು ಎದೆಯನ್ನು ಸೀಳಿ ರಾಮ ಸೀತೆಯನ್ನು ಬಹಿರಂಗಪಡಿಸಿರುವ ಘಟನೆ ತುಳಸಿದಾಸರ ರಾಮಾಯಣಕ್ಕೆ ಪೂರಕವಾಗಿದೆಯೇ ಹೊರತು ತುಳಸಿದಾಸರ ರಾಮಾಯಣ ಕಥೆಗಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.